ಓ ಕರ್ತನೆ, ಈ ಸಾಯಂಕಾಲದ ಬೈಬಲ್ ಸ್ಟಡಿಗಾಗಿ ನನಗೆ ಸ್ತೋತ್ರ ಮಾಡ್ತೇನೆ. ಕರ್ತನೆ, ಬಂದಿರುವಂಥ ನಮ್ಮ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರು ಶಾಸ್ತ್ರಗಳನ್ನು ಪರಿಶೋಧಿಸುವ ಕೃಪೆಯನ್ನು ನೀನು ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಪ್ರಿಯ ಪರಿಶುದ್ಧಾತ್ಮ ದೇವರೇ, ಕರ್ತನೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಹೇಳ್ತದೆ. ಯಾವಾಗ ನಾವು ಶಾಸ್ತ್ರಗಳನ್ನು ಪರಿಶೋಧಿಸ್ತೇವೋ ಆಗ ನಾವು ಸತ್ಯವನ್ನು ತಿಳ್ಕೊಳ್ತೇವೆ ಸ್ವಾಮಿ. ಕರ್ತನೆ, ಶಾಸ್ತ್ರಗಳನ್ನು ಪರಿಶೋಧಿಸುವಾಗ ನಮ್ಮ ಮನಸ್ಸು ಕರ್ತನೆ ನೂತನವಾಗ್ತದೆ ಸ್ವಾಮಿ. ಶಾಸ್ತ್ರಗಳನ್ನು ಪರಿಶೋಧಿಸುವಾಗ ಓ ಕರ್ತನೆ ಸ್ವಾಮಿ, ನಮ್ಮ ಜೀವನದಲ್ಲಿ ಸ್ಥಿರಚಿತ್ತವನ್ನು ನಾವು ಹೊಂದಿಕೊಳ್ತೇವೆ. ಅದಕ್ಕೆ ಸ್ವಾಮಿ, ನಿನ್ನ ದಾಸನು ನಿನ್ನ ವಾಕ್ಯದ ಪರವಾಗಿ ನಿಂತುಕೊಳ್ಳುವಾಗ ನೀನು ನಮ್ಮ ಸಂಗಡ ಮಾತನಾಡು, ಬಲಪಡಿಸು ಪರಿಶುದ್ಧಾತ್ಮ ದೇವರೇ. ಪ್ರತಿಯೊಬ್ಬರು ಕಲಿಯುವಂತೆ ಸಹಾಯ ಮಾಡಯ್ಯ. ಪ್ರತಿಯೊಬ್ಬರು ಕಲೀಲಿಕ್ಕೆ ಆಸಕ್ತಿ ಉಂಟು ಮಾಡಯ್ಯ. ಜೀವವುಳ್ಳ ಈ ನಿನ್ನ ಮಾತುಗಳಿಗಾಗಿ ಸ್ತೋತ್ರ ಮಾಡ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್. Praise the Lord. Good evening to all of you. Welcome back to Inductive Bible Study. ಇಂಡಕ್ಟಿವ್ ಬೈಬಲ್ ಸ್ಟಡಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ. And so happy to see you all. ನಿಮ್ಮೆಲ್ಲರನ್ನು ನೋಡಲು ತುಂಬಾ ಸಂತೋಷವಾಗ್ತದೆ. All right. Actually, today's topic is effective preaching. ಇವತ್ತಿನ ಒಂದು ಅಧ್ಯಯನದ ಭಾಗ ಎಫೆಕ್ಟಿವ್ ಆಗಿ ಬೋಧನೆ ಮಾಡುವಂಥದ್ದು. Okay. So our brothers and sisters, all of you, you made your applications, interpretations and everything for Book of Philemon, right? ನಮ್ಮ ಸಹೋದರ ಸಹೋದರಿಯರು ನೀವೆಲ್ಲರೂ ನಿಮ್ಮ ಅಪ್ಲಿಕೇಶನ್ ಅನ್ವಯಿಸುವಿಕೆಯನ್ನ ಒಂದು ಪುಸ್ತಕದ ಕುರಿತಾಗಿ ಮಾಡಿದ್ರಲ್ಲ, ಅದು ಯಾವುದು? ಫೈಲೆಮೋನ್ ಪುಸ್ತಕ. Okay. So now with that application and with the timeless truth, how can you make it into a sermon? ಅದೇ ಅನ್ವಯಿಸುವಿಕೆಯನ್ನು ಹಿಡಿದುಕೊಂಡು ನೀವು ಅದೇ ಸಮಯರಹಿತವಾದ ಸತ್ಯವನ್ನು ಹಿಡಿದುಕೊಂಡು ಹೇಗೆ ಒಂದು ಸರ್ಮನ್ ಅಥವಾ ಬೋಧನೆಯನ್ನ ಮಾಡಬಹುದು ಎಂಬುದಾಗಿ ನಾವು ಕಲಿಯೋಣ. Okay. So today we learn how to effectively teach. ಹೇಗೆ ನಾವು ಅರ್ಥಬದ್ಧವಾದಂತಹ ಬೋಧನೆಯನ್ನು ಮಾಡಬಹುದು ಎಂಬುದಾಗಿ ನಾವು ನೋಡೋಣ. Okay, I know all of you are preachers. ನೀವೆಲ್ಲರೂ ಬೋಧಕರೆಂಬುದಾಗಿ ನಮಗೆ ಗೊತ್ತು. But this will help you to, fine tune it. ಆದ್ರೆ ಇದನ್ನು Make it better. ನಿಮ್ಮ ಬೋಧನೆ ಇನ್ನೂ ಚಂದವಾಗಿಸ್ತದೆ. So I want to give you 4 simple steps, basic steps. 4 ಒಂದು ಹಂತಗಳನ್ನ, ಬೇಸಿಕ್ ಹಂತಗಳನ್ನ ನಾನು ನಿಮ್ಗೆ ಹೇಳ್ತೇನೆ. To prepare very nice sermon. ಒಂದು ಉತ್ತಮವಾದಂತಹ ಬೋಧನೆಯನ್ನ ಸೃಷ್ಟಿಸಲು. The sermon that people will remember. ಈ ಒಂದು ನಾನು ಹೇಳುತ್ತಿರುವಂತಹ ಬೋಧನೆ, ಈ ಒಂದು ಸ್ಟೆಪ್ಸ್ ಅನ್ನು ನೀವು ಹಿಂಬಾಲಿಸಿದ್ರೆ ಜನರು ಇದನ್ನ ನೆನಪಿನಲ್ಲಿ ಇಟ್ಕೊಳ್ತಾರೆ. Okay, they will remember, like the way they remember something that's very beautiful. ತುಂಬಾ ಒಂದು ಅಮೂಲ್ಯವಾದಂತ ಸುಂದರವಾದಂತನು ಅವರು ನೆನಪಿಸಿದ ರೀತಿಯಲ್ಲಿ ನಿಮ್ಮ ಬೋಧನೆಯನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತಾರೆ. Okay, after this I am also give you some tips. ಇದಾದ್ಮೇಲೆ ಒಂದು ಕೆಲವು ಟಿಪ್ಸ್ ಅನ್ನ ನಿಮಗೆ ಕೊಡ್ತೇನೆ. Okay, but we'll finish soon today. Okay, don't worry. ಈಗ ನಾವು ಮುಗಿಸಲಿದ್ದೇವೆ. Praise the Lord. Praise the Lord. So the first thing after doing this Bible study, ಈ ಸತ್ಯವೇದದ ಅಧ್ಯಯನ ಮಾಡಿದ ಮೇಲೆ ಮೊದಲನೆಯ ಹೆಜ್ಜೆ, okay, remember, no preaching before doing the Bible study. You do your study first. ಆಮೆನ್. ಬೈಬಲ್ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಬೋಧನೆ ಇಲ್ಲ. ನೀವು ಮೊದಲು ನಿಮ್ಮ ಪರ್ಸನಲ್ ಬೈಬಲ್ ಸ್ಟಡಿ ಮಾಡಲೇಬೇಕು. Okay, so your relationship with the Word of God and the Holy Spirit is very important. ನಿಮ್ಮ ಪವಿತ್ರಾತ್ಮನ ಜೊತೆಗಿನ ಸಂಬಂಧ, ದೇವರ ವಾಕ್ಯದ ಜೊತೆಗಿನ ಸಂಬಂಧ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಪ್ರಮುಖವಾಗಿದೆ. So after the Bible study, ಸತ್ಯವೇದ ಅಧ್ಯಯನ ನೀವು ಮಾಡಿದ ಮೇಲೆ now let's try to make some creative sermon. ಕೆಲವು ಸೃಜನಾತ್ಮಕವಾದಂತಹ ಸ್ಟೆಪ್ಸ್ ಅನ್ನ ಸರ್ಮನ್ ಅನ್ನ ಮಾಡೋಣ. Okay, the first step is to create interest. ಮೊದಲನೇ ಹಂತ ಒಂದು ಆಸಕ್ತಿಯನ್ನ ಸೃಷ್ಟಿಸುವಂತದ್ದು. This is the first step for you when you are preaching. ನೀವು ಬೋಧನೆ ಮಾಡುವಾಗ ಇದೇ ಮೊದಲನೇ ಸ್ಟೆಪ್ ಆಗಿದೆ. Okay, usually when we start we keep on talking something, right? ನಾವು ಬೋಧನೆ ಶುರು ಮಾಡಿದಾಗ ಏನೆಲ್ಲೋ ಮಾತಾಡ್ತಾ ಇರ್ತೀವಲ್ಲ, but our ending will be very beautiful. ಅರೆ ನಮ್ಮ ಕೊನೆ ಎಂಡಿಂಗ್ ತುಂಬಾ ಸುಂದರವಾಗಿರ್ತದೆ. Usually the beginning won't be that beautiful. ಸ್ವಲ್ಪ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ನಮಗೆ ಟ್ರಬಲ್ ಆಗ್ತದೆ. So let's change a little bit. ನಾವು ಸ್ವಲ್ಪ ಬದಲಾವಣೆ ಮಾಡೋಣ. Let's make everything beautiful from beginning till the end. ಸುಂದರವಾಗಿ ಮಾಡೋಣ, ಮೊದಲಿಂದ ಎಂಡ್ ವರೆಗೆ. So in English there is a word called hook. ಕನ್ನಡದಲ್ಲಿ ಏನು ತೆಲುಗುలో ಗ್ಯಾಲಂ ಅಂತಾರೆ కదా. ಹುಕ್, ಕೊಕ್ಕೆ right, ಎಂಬ ಒಂದು ವಾಕ್ಯವಿದೆ. How do you catch fish? ನೀವು ಮೀನನ್ನ ಹೇಗೆ ಹಿಡಿತೀರಿ? You put worm to the kokke and you throw it into the water and the fish will be attracted to it and catch it, right? ಅದಕ್ಕೊಂದು ಹುಳನ ಕೊಕ್ಕೆಗೆ ಹಾಕಿ ಅದನ್ನ ನೀವೇ ಎಸಿತೀರಾ ನೀರಿಗೆ, ಗಾಳ ಹಾಕಿ ಎಸಿತೀರಾ, ಮತ್ತೆ ಆ ಮೀನಿಗೆ ತುಂಬಾ ಆಸೆ ಬಂದು ಅದು ಸಿಕ್ಕೊಳ್ತದೆ. Okay, so this step is called hook. ಇದ ಒಂದು ಕ್ರಿಯೇಟಿಂಗ್ ಇಂಟ್ರೆಸ್ಟ್ ಸ್ಟೆಪ್ ಅನ್ನ ನಾವು ಕೊಕ್ಕೆ ಎಂಬುದಾಗಿ ಹೇಳ್ತೇವೆ. Okay,
So you are the fishers of men, right? ನೀವು ಜನರನ್ನ ಹಿಡಿಯುವ ಬೆಸ್ತಗಾರರು. Esther, right? Praise the Lord. Praise the Lord. So first thing is to create interest in the mind of the listener. ಮೊದಲನೇದಾಗಿ ಜನರ ಒಂದು ಮನಸ್ಸಿನಲ್ಲಿ ಒಂದು ಆಸಕ್ತಿಯನ್ನು ಸೃಷ್ಟಿಸುವಂತದ್ದು. You know, the statistics say ಸ್ಟಾಟಿಸ್ಟಿಕ್ಸ್ ಹೇಳ್ತದೆ that the attention span of a person reduced so much now. ಈಗ ಮನುಷ್ಯನ ಒಂದು ನಿಯಂತ್ರಣ ಶಕ್ತಿ ತುಂಬಾ ಕಮ್ಮಿ ಆಗ್ತಾ ಇದೆ. Okay, now attention span of person is only 5 seconds. 5 ಸೆಕೆಂಡ್ಸ್ ಮಾತ್ರ ಅಂತೆ ಅವನು ಗಮನವಿಟ್ಟು ಯಾವ್ದಾದ್ರು ಕೇಳ್ತಾನೆ. In 5 seconds we'll decide what kind of video is there in the YouTube. 5 ಸೆಕೆಂಡ್ ಅಲ್ಲಿ ನಾವು ಒಂದು ವಿಡಿಯೋನ ನೋಡಿ ಹೇಳಬಲ್ಲೆವು ಯಾವ ತರ ವಿಡಿಯೋ ಇದಾಗಿದೆ ನಾನು ನೋಡ್ಬೇಕಾ ಬೇಡವಾ ಅಂತ. In YouTube shorts have come. Have you noticed? 1 minute videos. ಮೊದಲು ಯೂಟ್ಯೂಬ್ ವಿಡಿಯೋ ಇತ್ತು, ಈಗ ಯೂಟ್ಯೂಬ್ ಶಾರ್ಟ್ಸ್ ಬಂದಿದೆ, 1 ನಿಮಿಷ ಮಾತ್ರ ಅದಿರ್ತದೆ. In our church channel also, every YouTube short is above 500 views. ನಮ್ಮ ಚರ್ಚ್ ಯೂಟ್ಯೂಬ್ ವಿಡಿಯೋದಲ್ಲಿ ಕೂಡ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ 500ಕ್ಕಿಂತ ಹೆಚ್ಚು ವ್ಯೂಸ್ ಬರ್ತದೆ. ನೋಟಿಸ್ ಮಾಡಿದ್ರಲ್ಲ, ಎಷ್ಟೋ ವ್ಯೂಸ್ ಬರುತ್ತೆ, more than 1000 also is there. Okay, the reason is that attention span is very less for the people. ಇದರ ಒಂದು ಕಾರಣ ಏನೆಂದಾಗ ಹೇಳಿದ್ರೆ ಮನುಷ್ಯನ ಒಂದು ಅಟೆನ್ಷನ್ ಸ್ಪ್ಯಾನ್, ಒಂದು ಗ್ರಹಿಸುವಂತ ಕಾನ್ಸಂಟ್ರೇಷನ್ ಪವರ್ ಅದು ಅಷ್ಟು ಕಮ್ಮಿ ಆಗ್ತಾ ಹೋಗ್ತಾ ಇದೆ. So within 5 seconds we are deciding I want this or I don't want it. 5 ಸೆಕೆಂಡ್ ಒಳಗೆ ನಾವು ಡಿಸೈಡ್ ಮಾಡ್ತೀವಿ ಇದು ನಂಗೆ ಬೇಕಾ ಬೇಡವಾ ಅಂತ. Okay, so even in the physical gathering like this, it's same. ಆದುದರಿಂದ ನಾವು ಹೀಗೆ ಸೇರ್ಪಡೆ ಆಗುವಾಗ ಕೂಡ ಇದೇ ರೀತಿಯಾದ ಸಂದರ್ಭ Okay, ಸನ್ನಿವೇಶ ಬರ್ತದೆ. one advantage you have when in the physical gathering, ಒಂದು ನಾವು ಹೀಗೆ ಸಭೆಯಾಗಿ ಸೇರಿದಾಗ ಒಂದು ಅಡ್ವಾಂಟೇಜ್ ಇದೆ. even if it is boring in the beginning, nobody will go away. They can't go. ಬೋರಿಂಗ್ ಇದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇಲ್ಲ ಸರ್ಮನ್ ಆದ್ರೆ ಸಹ ನಿಮ್ಗೆ ಯಾರಿಗೂ ಹೋಗ್ಲಿಕ್ಕೆ ಆಗುದಿಲ್ಲ ಸ್ಥಳದಿಂದ. But if you can make it creative, a ಅಲ್ಲಿ little bit ನೀವು ಅದನ್ನ- attractive the beginning itself. ಆದ್ರೆ ನೀವು ಅದನ್ನ ಒಂದು ಕ್ರಿಯೇಟಿವ್ ಸೃಜನಶೀಲತೆಯಿಂದ ಆಸಕ್ತಿ ಬರುವಾಗೆ ಮಾಡಿದ್ರೆ Okay, and ಮೊದಲಿನಿಂದ it is like a hook. They will be with you throughout the sermon. ಅದು ಒಂದು ಕೊಕ್ಕೆಯ ರೀತಿಯಲ್ಲಿ ಆಗಿರುತ್ತದೆ. ಅವರು ನಿಮ್ಮ ಜೊತೆ ಫುಲ್ ಸರ್ಮನ್ ಹೊರಗೆ ಇರ್ತಾರೆ. Okay, so in this step, what you have to do is you have to present the problem. ಈ ಒಂದು ಹಂತದಲ್ಲಿ ನೀವೇನ್ ಮಾಡ್ಬೇಕಾಗಿದೆ, ಸಮಸ್ಯೆಯನ್ನು ಫಸ್ಟ್ ಮುಂದಿಡಬೇಕಾಗಿದೆ. Okay, you have to present the problem. ಸಮಸ್ಯೆಯನ್ನು ಮುಂದಿಡಬೇಕಾಗಿದೆ. Okay, for example, ಉದಾಹರಣೆಗೆ we all did inductive Bible study for book of Philemon. ನಾವೆಲ್ಲರೂ ಆ ಇಂಡಕ್ಟಿವ್ ಬೈಬಲ್ ಸ್ಟಡಿ ಮಾಡಿದ್ವಿ ಫೈಲೆಮೋನ್ ಪುಸ್ತಕಕ್ಕೆ. So Philemon verse 15 to 18, it is talking about reconciliation. ಫೈಲೆಮೋನ್ 15ರಿಂದ 18 ಅದು ಪುನರ್ಸ್ಥಾಪಿಸುವಿಕೆಯ ಕುರಿತಾಗಿ ಹೇಳ್ತಾ ಇದೆ. Okay, that means uniting Onesimus with Philemon. ಒನಸಿಮಸ್ ಅನ್ನು ಫೈಲೆಮೋನನ ಜೊತೆಗೆ ಹೇಗೆ ನಾವು ಒಗ್ಗೂಡಿಸಬೇಕು ಎಂಬುದಾಗಿ ಪೌಲನು ಬರೆಯುತ್ತಾ So the ಇದ್ದಾನೆ. message is simple. It is about forgiveness. ತುಂಬಾ ಸುಲಭವಾದಂತಹ ಒಂದು ಮೆಸೇಜ್, ಅದು ಕ್ಷಮಿಸುವಿಕೆಯ ಕುರಿತಾಗಿ ನಮಗೆ ತಿಳಿಸುತ್ತದೆ. And taking Onesimus as a brother. ಒನೆಸಿಮಸ್ ಅನ್ನು ವಾಪಸ್ ನಿನ್ನ ಸಹೋದರನಾಗಿ ತೆಗೆದುಕೋ ಎಂಬ ಒಂದು ತಾತ್ಪರ್ಯ. Message is very simple. ತುಂಬಾ ಸುಲಭವಾದಂತಹ ಒಂದು ಮೆಸೇಜ್. But how do you present the problem? ಆದ್ರೆ ನೀವು ಸಮಸ್ಯೆಯನ್ನ ಹೇಗೆ ಅಲ್ಲಿ ಇದ್ದಂತ ಸಮಸ್ಯೆಯನ್ನ ಹೇಗೆ You ಬಯಲ್ಪಡಿಸಬಹುದು? can start with saying, today I want to share with you a sermon about restoring the marriages. You can say that, this message is about reuniting marriages. ಮುರಿದು ಹೋದಂತಹ ಮದ್ವೆಗಳನ್ನ ಸರಿ ಮಾಡುವಂತದ್ದು ಈ ಒಂದು ಬೋಧನೆಯ. This will help you reunite the friendships. ಇದು ಮುರಿದು ಹೋದಂತಹ ಒಂದು ಸಂಬಂಧಗಳನ್ನ ಹೇಗೆ ಒಗ್ಗೂಡಿಸುವುದೆಂಬುದಾಗಿ ಕಲಿಸಿಕೊಡುತ್ತದೆ. This will help you make your church stronger. ಇದು ನಿಮ್ಮ ಸಭೆಯನ್ನ ಸ್ಥಿರವಾಗಿರಿಸಲು ಹೆಲ್ಪ್ ಆಗುತ್ತದೆ. This will help others to see Jesus in you. ಇದು ಯೇಸು ಸ್ವಾಮಿಯನ್ನು ನಿಮ್ಮಲ್ಲಿ ನೋಡಲು ಕೂಡ ಜನರಿಗೆ ಸಹಾಯ ಮಾಡುತ್ತದೆ ಎಂಬುದಾಗಿ. When you start with such a line, ಈ ರೀತಿಯಾದಂತಹ ಲೈನ್ಗಳ ಜೊತೆ ನೀವು ಇದನ್ನ ಶುರು ಮಾಡಿದ್ರೆ ನಿಮ್ಮ ಬೋಧನೆಯನ್ನ, it creates a curiosity in the person. ಜನರಿಗೆ ಆಸಕ್ತಿ ಉಂಟಾಗ್ತದೆ. Because everybody has problem in their relationship. ಯಾಕೆ ಎಲ್ಲರ ಒಂದು ಜೀವಿತ ಸಂಬಂಧಗಳಲ್ಲಿ ಸಮಸ್ಯೆಗಳು ಇವೆ. Okay, so when you start with saying this will help you to reunite, ನೀವು ಹೇಳಿದಾಗ ಇದು ನಿಮ್ಮನ್ನು ಮತ್ತೆ ಒಗ್ಗೂಡಿಸ್ಲಿಕ್ಕೆ ಸಹಾಯವಾಗ್ತದೆ ಎಂಬುದಾಗಿ, okay, then it will capture the mind of the person. ಅದು ಒಂದು ಜನರ ಒಂದು ಮನಸ್ಥಿತಿಯನ್ನ ಕ್ಯಾಪ್ಚರ್ ಮಾಡ್ಕೊಳ್ತದೆ. So that means that's what is called as presenting the problem. ಅದೇ ಸಮಸ್ಯೆಯನ್ನ ಎದುರಿಡುವಂತದ್ದು ಆಗಿದೆ. Okay, so presenting the problem, right? And presenting conflict, ಜಗಳಗಳು ಅಥವಾ ನಮಗೆ ವ್ಯತಿರೇಕವಾಗಿ ಏನಿದೆ ಅದರ ಕುರಿತಾಗಿ, ವಿವಾದ,
ಅವಿವಾದ. ವಿವಾದಗಳನ್ನ ಮುಂದಿಡುವಂಥದ್ದು. Okay, see, if you take any story, ಯಾವ್ದಾದ್ರು ಕಥೆಯನ್ನ ತೆಗೆದುಕೊಳ್ಳುವುದಾದ್ರೆ okay, there will be hero, there will be villain. ಅಲ್ಲಿ ಒಂದು ಹೀರೋ ಇರ್ತಾರೆ, ವಿಲನ್ ಕೂಡ ಇರ್ತಾರೆ. Okay, there will be conflict. ಅವರ ಮಧ್ಯದಲ್ಲಿ ಜಗಳ ವಿರೋಧ. ಇರ್ತದೆ. So this conflict is the one is making the story interesting. ಈ ಒಂದು ಅವರ ಮಧ್ಯದಲ್ಲಿ ಇರುವಂತಹ ಒಂದು ಜಗಳವೇ ಅದು ಸ್ಟೋರಿಯನ್ನ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತದೆ ನಮಗೆ. ಓಕೆ, ಮೆಸೇಜ್ ಅಲ್ಲಿ ಒಂದು ಮಾತಿನಲ್ಲಿ ಹೇಳ್ಬೋದು, ಎಲ್ಲರೂ ಎಲ್ಲರನ್ನ ಕ್ಷಮಿಸಿರಿ, ಚೆನ್ನಾಗಿರ್ತೀರಿ, ಅದೇ ಅಷ್ಟೇ ಮೆಸೇಜ್ ಅಲ್ವಾ? ಬಟ್ ದಟ್ ಇಸ್ ನಾಟ್ ಸಫಿಷಿಯಂಟ್ ಫಾರ್ ಅ ಲಿಸ್ನರ್. ಅದು ಮಾತ್ರ ಹೇಳಿದ್ರೆ ಅದು ನಮ್ಮ ವೀಕ್ಷಕರಿಗೆ ಅದು ಸಾಕಾಗೋದಿಲ್ಲ. ಓಕೆ, ಯು ಹ್ಯಾವ್ ಟು ಮೇಕ್ ದಮ್ ಈಟ್ ದ ಫುಡ್ ಪ್ರಾಪರ್ಲಿ. ಅವರು ಆಹಾರವನ್ನು ಸರಿಯಾಗಿ ತಿನ್ನುವಂತೆ ನೀವು ಮಾಡಬೇಕಾಗಿದೆ. ಓಕೆ, ಸಿ, ಐ ಕ್ಯಾನ್ ಬ್ರಿಂಗ್ ಆಲ್ ದ ಇಂಗ್ರೀಡಿಯೆಂಟ್ಸ್ ಫಾರ್ ಬಿರಿಯಾನಿ ಅಂಡ್ ಕೀಪ್ ಹಿಯರ್. ಬಿರಿಯಾನಿಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತಂದು ನಾನು ಇಲ್ಲಿ ಇಡ್ಬೋದು. ಕ್ಯಾನ್ ಯು ಈಟ್? ನೀವು ತಿನ್ಬೋದಾ? ವಿ ಕಾಂಟ್ ಈಟ್. ನಮಗೆ ತಿನ್ಲಿಕ್ಕೆ ವಿ ಆಗುದಿಲ್ಲ. ಹ್ಯಾವ್ ಟು ಪ್ರಿಪೇರ್. ನಾವು ಅದನ್ನ ಮಾಡಬೇಕಾಗಿದೆ. So this is preparation. ಸೊ ಇದುವೇ ಮಾಡುವಂತ ವಿಧಾನ. Okay, you have to prepare that food and feed. ನೀವು ಆ ಆಹಾರವನ್ನು ಮಾಡಿ ಅದನ್ನು ಕೊಡಬೇಕಾಗಿದೆ, You have to ಬಡಿಸಬೇಕಾಗಿದೆ. show them who is the hero, who is the villain here. ನೀವು ಅವರಿಗೆ ತೋರಿಸಬೇಕಾಗಿದೆ ಇಲ್ಲಿರುವಂತಹ ವಿಲನ್ ಯಾರು, ಹೀರೋ ಯಾರು ಎಂಬುದಾಗಿ. Okay, like we said, the relationship problems, that is a villain. ನಾವ್ ಹೇಳಿದ್ವಿ ಅಲ್ಲ, ಈಗ ಒಂದು ಸಂಬಂಧಗಳಲ್ಲಿ ಇರುವಂತಹ ಒಂದು ಸಮಸ್ಯೆ ಅದು ವಿಲನ್ ಆಗಿದೆ. Okay, and there's a hero called Jesus Christ. ಯೇಸು ಸ್ವಾಮಿ ಎಂಬ ಒಂದು ಹೀರೋ ಇದ್ದಾರೆ. And how he can deliver us. ಅವರು ಹೇಗೆ ನಮ್ಮನ್ನ ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯ? So this is called as presenting the conflict. ಇದೇ ಒಂದು ಗೊಂದಲಗಳನ್ನ ಪ್ರದರ್ಶಿಸುವಂತದ್ದಾಗಿದೆ. Okay, so you have to show the people that this message that I'm going to share is going to touch the needs of everyone. ನೀವು ಹೇಳ್ಬೇಕಾಗಿದೆ, ನಾನು ನಿಮಗೆ ಈಗ ಹಂಚುವಂತಹ ಬೋಧನೆ ನಿಮ್ಮೆಲ್ಲರ ಒಂದು ಅವಶ್ಯಕತೆಗಳನ್ನ ಮುಟ್ಟುತ್ತದೆ. Okay, it should touch the needs of everyone, right? ನಿಮ್ಮ ಎಲ್ಲ ಅವಶ್ಯಕತೆಗಳನ್ನ ಅದು ಮುಟ್ಟುತ್ತದೆ ಎಂಬುದಾಗಿ. All these you have to present within 10 minutes, first 10 minutes. ಇದೆಲ್ಲವನ್ನು ನೀವು ಮೊದಲನೇ 10 ನಿಮಿಷದಲ್ಲಿ ಹೇಳಿ. First 10 minutes ನಲ್ಲಿ ನೀವು ಈ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬಹುದು. Then we go to the second step. ಎರಡನೇ ಒಂದು ಹೆಜ್ಜೆ. Okay, so in the second step you are applying the problem to everybody who's sitting there. ಇಲ್ಲಿ ಬೋಧನೆಯನ್ನು ಕೇಳ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ನೀವು ಈ ಸಮಸ್ಯೆಯನ್ನ ಅಪ್ಲೈ ಮಾಡುವಂತದ್ದಾಗಿದೆ. ಸಮಸ್ಯೆಯನ್ನ ಕೇಳುವಂತ ಜನರ ಮೇಲೆ ಅನ್ವಯಿಸುವಂತದ್ದು. In this step what you are doing is you are using some illustrations. ಈ ಒಂದು ಹಂತದಲ್ಲಿ ನೀವು ಕೆಲವು ಎಕ್ಸಾಂಪಲ್ಸ್, ಉದಾಹರಣೆಗಳನ್ನ ತರುವಂತದ್ದಾಗಿದೆ, ಸನ್ನಿವೇಶಗಳನ್ನು ಇಡುವಂತದ್ದಾಗಿದೆ. You have to use some stories. ನೀವು ಕೆಲವು ಕಥೆಯನ್ನು ಹೇಳಬೇಕಾಗಿದೆ. Okay, see, for example, ಉದಾಹರಣೆಗೆ Jesus was walking on the seashore. ಯೇಸು ಸ್ವಾಮಿ ಆ ಕಡಲಿನಲ್ಲಿ ನಡೆಯುತ್ತಾ ಇದ್ರು. And he saw some people preparing salt there, salt. ಅಲ್ಲಿ ಕೆಲವು ಜನರು ಉಪ್ಪನ್ನ ಮಾಡುತ್ತಿರುವುದನ್ನ ಯೇಸು ನೋಡಿದ್ರು. What they do is they dig a hole and they put the water there and they wait for it to dry. ಅಲ್ಲಿ ಅವರೊಂದು ಇದ್ ಮಾಡ್ತಾರೆ, ಏನೊಂದು ಒಂದು ಗುಂಡಿ ಮಾಡ್ತಾರೆ, ಗುಂಡಿ ತೋಡಿ ಅದ್ ನೀರ್ ತುಂಬಲಿಕ್ಕೆ ಕಾಯ್ತಾರೆ, ಆಮೇಲೆ ಅದು ಡ್ರೈ ಆಗುವವರೆಗೆ ಕಾಯ್ತಾರೆ. So they prepare the salt, purify the salt. ಅವರು ಉಪ್ಪನ್ನ ಆ ರೀತಿ ಒಂದೊಂದು ಪದ್ಧತಿಯಲ್ಲಿ ಮಾಡಿ ಅದನ್ನ ಶುದ್ಧೀಕರಿಸ್ತಾರೆ. He used that to tell the people or disciples that you are like this salt of this earth. ಆ ಒಂದು ಇಲ್ಲಸ್ಟ್ರೇಷನ್ ಅನ್ನ ಯೂಸ್ ಮಾಡಿ ನೀವೇ ಈ ಲೋಕಕ್ಕೆ ಒಂದು ಉಪ್ಪಾಗಿದ್ದೀರಾ ಎಂಬುದಾಗಿ ಹೇಳ್ತಾ ಇದ್ದಾರೆ. Praise the Lord. So you are the salt of the earth. ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಾ ಎಂಬುದಾಗಿ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ರು. From where he got that story? From where he got that story? ಅವರಿಗೆ ಎಲ್ಲಿಂದ ಆ ಕತೆ ಬಂತು? Why he was using some example of salt? ಯಾಕೆ ಉಪ್ಪಿನ ಒಂದು ಉದಾಹರಣೆ ಯೂಸ್ ಮಾಡ್ತಿದ್ರು? There he is trying to explain that salt is a preservative. ಅವ್ರು ಹೇಳ್ತಾ ಇದ್ರು ಉಪ್ಪು ಒಂದು ಪ್ರಿಸರ್ವ್ ಮಾಡ್ತದೆ, ಯಾವ್ದಾದ್ರು ಕಾಪಾಡ್ತದೆ, ಯಾವ್ದಾದ್ರು ಒಂದು ವಸ್ತು ಹಾಳಾಗದ ರೀತಿಯಲ್ಲಿ. Okay, so and also it adds taste. ಅದು ಒಂದು ಆಹಾರಕ್ಕೆ ರುಚಿ ಕೂಡ ತರ್ತದೆ. Praise the Lord. And he is using that example that he has seen in front of him. ಆತನು ಕಣ್ಣಲ್ಲಿ ನೋಡಿದಂತ ಒಂದು ಉದಾಹರಣೆಯನ್ನ ಆತನು ಬೋಧನೆಗೆ ಉಪಯೋಗಿಸ್ತಾನೆ. So in this story, ಈ ಒಂದು ಕಥೆಯಲ್ಲಿ you have to apply this problem to everybody who's gathered. ನೀವು ಇಲ್ಲಿ ಜನರು ಸೇರಿ ಬಂದಿರುವವರಿಗೆ ಎಲ್ಲರಿಗೂ ಈ ಒಂದು ಸಮಸ್ಯೆಯನ್ನ ಅನ್ವಯಿಸಬೇಕಾಗಿದೆ. ಅಂದ್ರೆ everybody should understand that there is a need for a solution for this. ಅಂದ್ರೆ ಎಲ್ಲರಿಗೆ ಅರ್ಥ ಆಗ್ಬೇಕಾಗಿದೆ, ಒಂದು ಸಮಸ್ಯೆ ಇದೆ, ಅದಕ್ಕೊಂದು ನಮಗೆ ಒಂದು ಉಪಾಯ ಬೇಕಾಗಿದೆ ಎಂಬುದಾಗಿ. Okay, ಸೊಲ್ಯೂಷನ್ ಬೇಕಾಗಿದೆ. So for that you use some stories. ಅದಕ್ಕೋಸ್ಕರ ಕೆಲವು ಕಥೆಗಳನ್ನ ನಾವು ಉಪಯೋಗಿಸಬೇಕಾಗಿದೆ. That's why Jesus every time he taught he used parables. ಆದುದರಿಂದ ಯೇಸು ಸ್ವಾಮಿ ಯಾವಾಗೆಲ್ಲ ಬೋಧನೆ ಮಾಡಿದ್ರು ಅವರು
ಸಾಮ್ಯಗಳ ಮೂಲಕ ಬೋಧನೆ ಮಾಡಿದ್ರು. And people asked, his disciples asked, why you are speaking in the parables? Why you are not revealing the secrets? You are telling only us. ಶಿಷ್ಯರು ಹೇಳ್ತಾ ಇದ್ರು, ಯಾಕೆ ಸಾಮ್ಯ ಮೂಲಕವಾಗಿ ಯಾವಾಗ್ಲೂ ಮಾತಾಡ್ತಿದ್ದೀರಾ, ರಹಸ್ಯಗಳನ್ನು ನಮಗೆ ಮಾತ್ರ ಬಯಲ್ಪಡಿಸ್ತಾ ಇದ್ದೀರಾ ಎಂಬುದಾಗಿ. He says that they don't have the heart to understand it now. ಆತನು ಹೇಳ್ತಾ ಇದ್ದಾನೆ, ಅವರಿಗೆ ಈ ಒಂದು ಅರ್ಥವನ್ನು ಅರ್ಥೈಸಲು ಹೃದಯವೂ ಇಲ್ಲ ಎಂಬುದಾಗಿ. Okay, see, understand that the word of God is like a seed. ನಿಮಗೆ ಗೊತ್ತಾಗ್ಬೇಕು, ದೇವರ ವಾಕ್ಯ ಒಂದು ಬೀಜದ ರೀತಿಯಲ್ಲಿ, And our heart is like a soil. ನಮ್ಮ ಒಂದು ಹೃದಯವು ಒಂದು ಮಣ್ಣಿನ ಉಪಾಧಿ. Jesus was trying to say that you meditate on the word of God, be in the presence of God, you will be prosperous. ಯೇಸು ಸ್ವಾಮಿ ಹೇಳಲು ಬಯಸಿದೇನೆಂಬುದಾಗಿ ಹೇಳಿದ್ರೆ, ನೀವು ದೇವರ ವಾಕ್ಯವನ್ನು ಧ್ಯಾನಿಸಿ ಆತನ ಪ್ರಸನ್ನತೆಯಲ್ಲಿರಿ, ನೀವು ಅಭಿವೃದ್ಧಿಗೊಳ್ತೀರಾ ಎಂಬುದಾಗಿ. But the people are they could not grasp at that time. ಆದ್ರೆ ಆ ಸಮಯದಲ್ಲಿ ಜನರಿಗೆ ಅದನ್ನು ಅರ್ಥೈಸಲು ಸಾಧ್ಯವಾಗಲಿಲ್ಲ. So he is using a parable of sower. ಆದುದರಿಂದ ಬಿತ್ತುವವನ ಸಾಮ್ಯದ ಕುರಿತಾಗಿ ಯೇಸು ಸ್ವಾಮಿ ಅದನ್ನು So the ಹೇಳ್ತಾರೆ. sower came and he sowed seed, it fell on 4 different lands. ಬಿತ್ತುವವ ಬಂದ, ಅವನು ಬೀಜ ಬಿತ್ತಲು ಪ್ರಾರಂಭಿಸಿದ, ಅದು 4 ಸ್ಥಳಗಳಲ್ಲಿ 4 ನೆಲದಲ್ಲಿ ಬಿತ್ತು And ಎಂಬುದಾಗಿ. only the right soil bore 30 folds, 60 folds, ಸರಿಯಾದಂತ- 100 folds of fruit. ಸರಿಯಾದಂತಹ ನೆಲದ ಮೇಲೆ ಬೀಜ ಬಿದ್ದಾಗ ಅದು 30ರಷ್ಟು 60ರಷ್ಟು 100ರಷ್ಟು ಫಲ ಕೊಟ್ಟಿತು ಎಂಬುದಾಗಿ. Okay, praise God. He is Praise using God. simple example. ಒಂದು ಸುಲಭವಾದಂತಹ ಉದಾಹರಣೆಗಳನ್ನ ದೇವರು ಯೇಸು ಸ್ವಾಮಿ ಯೂಸ್ ಮಾಡಿದ್ರು. Okay, use simple examples to apply the problem to the people. ಜನರ ಒಂದು ಸಮಸ್ಯೆಗಳನ್ನ ಅವರಿಗೆ ತಿಳಿಸಲು ನೀವು ಸಿಂಪಲ್ ಆದಂತಹ ಉದಾಹರಣೆ ಇಲಾಸ್ಟ್ರೇಷನ್ಸ್ ಅನ್ನ ಯೂಸ್ ಮಾಡಬೇಕಾಗಿದೆ. Okay, and we'll go to the third step. Third ಮೂರನೇ one. ಹಂತ, In the third step, you are pointing them to the hero. Here, you are in these 2 steps, you are telling who's the villain. ಈ ಒಂದು ಮೊದಲನೇ ಮತ್ತು ಎರಡನೇ ಸ್ಟೆಪ್ ಅಲ್ಲಿ ನೀವು ವಿಲನ್ ಯಾರೆಂಬುದಾಗಿ ಹೇಳ್ತಾ ಇದ್ದೀರಾ. ಮೂರನೇ ಹಂತದಲ್ಲಿ, ಮೂರನೇ ಸ್ಟೆಪ್ ಅಲ್ಲಿ You are pointing them to the hero. ನೀವು ಹೀರೋ ಯಾರು ಎಂಬುದಾಗಿ ಹೇಳ್ತಾ Okay, that ಇದ್ದೀರಾ. is point them to the scriptures. ಅಂದ್ರೆ ಸತ್ಯವೇದವನ್ನು ಅವರಿಗೆ ನೀವು ಅವರ ಸತ್ಯವೇದದ ಕಡೆ ಅವರ ಗಮನವನ್ನು ಹಾಸಿರಿ ಎಂಬುದಾಗಿ. Okay, so ನೀವು ಅವರಿಗೆ ಸತ್ಯವೇದವನ್ನು ಈಗ ಸೊಲ್ಯೂಷನ್ ಆಗಿ ತೋರಿಸ್ಕೊಡ್ತಿದ್ದೀರಿ, ಪರಿಷ್ಕಾರವಾಗಿ, ರೈಟ್? So in this step we are pointing them towards the solution, that is the word of God. ಈ ಒಂದು ಹಂತದಲ್ಲಿ ನಾವು ಅವರಿಗೆ ಒಂದು ಸೊಲ್ಯೂಷನ್, ಪರಿಷ್ಕಾರವನ್ನು ದೇವರ ವಾಕ್ಯದಿಂದಲೇ ಬರುವಂತದ್ದು ಎಂಬುದಾಗಿ ತೋರಿಸ್ಕೊಡ್ತಾ Okay, ಇದ್ದೇವೆ. praise the Lord. Praise the Lord. For you to show this solution, ನೀವು ಪರಿಷ್ಕಾರ ತೋರಿಸಬೇಕಾಗಿದ್ರೆ you have to do the Bible study. ನೀವು ಸತ್ಯವೇದ ಅಧ್ಯಯನ ಮಾಡಬೇಕಾಗಿದೆ. Okay, you have to do the Bible study. Come to this application, ನೀವು ಅಪ್ಲಿಕೇಶನ್ಗೆ ಬರಬೇಕಾಗಿದೆ ಈ ಹಂತದಲ್ಲಿ. and that application only you are showing here. ಅಲ್ಲಿ ಅನ್ವಯಿಸುವಿಕೆ ನಿಮಗೆ ಏನ್ ಸಿಕ್ಕಿತೋ ಅದನ್ನೇ ನೀವು ಇಲ್ಲಿ ಈ ಒಂದು ಮೂರನೇ ಹಂತದಲ್ಲಿ ತೋರಿಸುವಂತದ್ದಾಗಿದೆ. Without studying Bible, how you will show this? ಸತ್ಯವೇದವನ್ನ ನೀವು ಧ್ಯಾನಿಸದೆ ಹೋದ್ರೆ ಇದನ್ನ ಹೇಗೆ ನೀವು ತೋರಿಸಲು You can't ಸಾಧ್ಯ? show this. You have to copy from somewhere. ನಿಮಗೆ ಇದನ್ನು ತೋರಿಸಲು ಸಾಧ್ಯವಿಲ್ಲ. ಅಧ್ಯಯನ ಮಾಡದೆ ನೀವು ಎಲ್ಲಿಂದಾದ್ರೂ ಕಾಪಿ ಮಾಡಬೇಕಾಗಿದೆ. Okay, you have to take some other sermons and you have to present. ಬೇರೆಯವರ ಒಂದು ಸರ್ಮನ್ಸ್ ಬೋಧನೆಯನ್ನು ತೆಗೆದು ನೀವು ಮಾಡಬೇಕಾಗಿದೆ ಬೋಧನೆಗಳನ್ನು. Okay, so this is the main idea, the main reason why we are preaching. ಆದುದರಿಂದ ಇದೇ ಒಂದು ಮೇನ್ ಪೂರ್ವ ಉದ್ದೇಶವಾಗಿದೆ, ಮೂಲ ಉದ್ದೇಶವಾಗಿದೆ ನಾವು ಯಾಕೆ ಬೋಧನೆ ಮಾಡ್ತಿದ್ದೇವೆ ಎಂಬುದಾಗಿ. So while presenting this, make sure that you already did the Bible study. ನೀವು ಇದನ್ನ ಹೇಳೋದಕ್ಕಿಂತ ಮುಂಚೆ ನೀವು ಸತ್ಯವೇದ ಅಧ್ಯಯನವನ್ನು ಸಂಪೂರ್ಣವಾಗಿ ಮುಗಿಸಿದರೆ ಎಂಬುದಾಗಿ ಖಚಿತವಾಗಿ ನೀವು ಹೇಳಬೇಕಾಗಿದೆ. In this step, you can use supporting scriptures. ಈ ಒಂದು ಹಂತದಲ್ಲಿ ನೀವು ಸತ್ಯವೇದ ಅಧ್ಯಯನದಿಂದ ವಚನಗಳನ್ನ ತೆಗಿಬಹುದಾಗಿದೆ. Okay, ನೀವು ಹೇಳುವಂತ ಮೆಸೇಜ್ಗೆ ಸಪೋರ್ಟಿವ್ ಆಗಿ ಇರುವಂತ ಬೇರೆ ವಚನಗಳನ್ನು ಕೂಡ ತೆಗೆದು ಇಲ್ಲಿ ನೀವು ಪ್ರೆಸೆಂಟ್ ಮಾಡಬಹುದು. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, here we are talking about forgiveness in the Philemon, right? ಫೈಲಮೋನ್ ಪುಸ್ತಕದಲ್ಲಿ ನಾವು ಕ್ಷಮಿಸುವಿಕೆಯ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. You can take an example of how Jesus forgave the sinner when she she completely surrendered her life to Jesus Christ. ಯೇಸು ಸ್ವಾಮಿ ಹೇಗೆ ಒಂದು ಪಾಪಿಯನ್ನು ಸಂಪೂರ್ಣವಾಗಿ ಕ್ಷಮಿಸಿದ್ರು, ಆಕೆ ಸಂಪೂರ್ಣವಾಗಿ ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟಾಗ ಎಂಬುದಾಗಿ ನಾವು Or ನೋಡಬಹುದು. you can use the example of that prostitute whom Jesus said, your sins are remembered no more. ಒಂದು ವ್ಯಭಿಚಾರಿಣಿಯ ಒಂದು ಕಥೆಯನ್ನು ಕೂಡ ನಾವು ನೋಡ್ಬೋದು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ಪಾಪಗಳು ಇನ್ನು ನಾನು ಜ್ಞಾಪಕಕ್ಕೆ ತರುವುದಿಲ್ಲ ಎಂಬುದಾಗಿ ಹೇಳಿದ ವಚನ. Tell them that
we ourselves are not worthy of forgiveness. ನಾವು ಶಾರೀರಿಕವಾಗಿ ಆ ಒಂದು ಕ್ಷಮಿಸುವಿಕೆಗೆ ಯೋಗ್ಯರಲ್ಲ ಎಂಬುದಾಗಿ ನೀವು ಹೇಳ್ಬೋದಾಗಿದೆ. But he has forgiven us. ಆದ್ರೆ ಆತನು ನನ್ನನ್ನು ಕ್ಷಮಿಸಿರುತ್ತಾನೆ. And he made us his own. ಆತನು ನಮ್ಮನ್ನು ತನ್ನ ಸ್ವಂತವಾಗಿ ಮಾಡಿದ್ದಾನೆ. Praise the Lord. So when you explain like this, ಈ ರೀತಿಯಾಗಿ ನೀವು ಅವರಿಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದಾಗ, you can use different scriptures and try to present the main idea. ನೀವು ಹಲವಾರು ವಚನಗಳನ್ನ ಉಪಯೋಗಿಸಿ ಈ ಒಂದು ಮೂಲ ಉದ್ದೇಶವೇನು ಅದನ್ನ ಹೇಳ್ಬೋದಾಗಿದೆ. Okay, praise God. So actually this main idea you already got where from your Bible study. ನೀವು ಈ ಒಂದು ಮೇನ್ ಐಡಿಯಾ ನಿಮಗೆ ಆಲ್ರೆಡಿ ನಿಮ್ಮ ಬೈಬಲ್ ಸ್ಟಡಿ ಅನ್ವಯಿಸುವಿಕೆಯಿಂದ ದೊರಕಿದೆ ಆಲ್ರೆಡಿ. So this is called as a backward drawing or backward tracing. ಇದು ಹಿಂದೆ ಇಂದ ಹೋಗುವಂತ ಒಂದು ಚಿತ್ರೀಕರಣ ಎಂಬುದಾಗಿ ಹೇಳ್ಬೋದು. ಓಕೆ, ಅಂದ್ರೆ ಈ ಸ್ಟೆಪ್ ನಿಮಗೆ ಮೊದಲೇ ಗೊತ್ತುಂಟು, ಹಂಗಾಗಿ ಇದನ್ನು ನೀವು ಇಲ್ಲಿಂದ ಪ್ರಿಪೇರ್ ಮಾಡ್ತೀರಿ. ಓಕೆ, ಅಂದ್ರೆ ಇದು ಈ ಒಂದು ಮೂರನೇ ಹಂತಕ್ಕೆ ನೀವು ಆಲ್ರೆಡಿ ಅಧ್ಯಯನದಲ್ಲಿ ಮಾಡಿ ತಿಳಿದಿದ್ದೀರಾ ಅನ್ವಯಿಸುವಿಕೆ. ಸೊ ಈ ಒಂದು ಆಧಾರವಿಟ್ಕೊಂಡು ನೀವು ಎರಡನೇ ಮತ್ತು ಮೊದಲನೇ ಹಂತವನ್ನು ಕಟ್ಟುವಂತದ್ದಾಗಿದೆ. ಓಕೆ, ಪ್ರೈಸ್ ಗಾಡ್. ಅಂಡ್ ದ ಲಾಸ್ಟ್ ಸ್ಟೆಪ್, ಕೊನೆಯ ಅಂಶ, ಕೊನೆಯ ಹಂತ, ಇನ್ಸ್ಪೈರ್ ಪೀಪಲ್ ಟು ಟೇಕ್ ಆಕ್ಷನ್. ಜನರು ಒಂದು ತೀರ್ಪು ಅಥವಾ ಒಂದು ಕಾರ್ಯ ಮಾಡುವ ಹಾಗೆ ಪ್ರೇರೇಪಿಸುವಂತದ್ದಾಗಿದೆ. Inspire to action. Okay. Act. All right. So you have to inspire the people to take action. That is the last step. ಇಲ್ಲಿ ಜನರನ್ನ ನೀವು ಒಂದು ಕಾರ್ಯವನ್ನು ಸಾಧಿಸಬೇಕಾಗಿ ಅವರನ್ನು ಪ್ರೇರೇಪಿಸಬೇಕಾಗಿದೆ. If they don't take any action, ಅವರು ಯಾವುದಾದ್ರೂ ಒಂದು ಕಾರ್ಯ ಮಾಡದೆ ಹೋದಲ್ಲಿ, it's like listening to a nice story. ಒಂದು ಒಳ್ಳೆಯ ಕಥೆಯನ್ನು ಕೇಳಿದ ಉಪಾಧಿಯಲ್ಲಿ ಇರ್ತದೆ. They have to apply in their life, ಅವರ practice it, right? ಜೀವಿತದಲ್ಲಿ ಅದು ಅವರು ಕಾರ್ಯರೂಪಕ್ಕೆ ತರಬೇಕಾಗಿದೆ, ಅನ್ವಯಿಸಬೇಕಾಗಿದೆ. Praise God. Praise the Lord. So you inspire the people to take action in their life. ಸೊ ಜನರು ತಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಯಾವುದನ್ನಾದ್ರೂ ತರಲಿಕ್ಕೆ ಅವರಿಗೆ ಒಂದು ಉದ್ದೇಶ ಇರಬೇಕಾಗಿದೆ. So in this step you tell the people God is standing for you. Can you also stand with God? ಈ ಒಂದು ಹಂತದಲ್ಲಿ ನೀವು ಜನರಿಗೆ ಹೇಳ್ಬೇಕಾಗಿದೆ, ದೇವರು ನಿಮಗೋಸ್ಕರ ನಿಂತಿದ್ದಾನೆ, ನೀವು ಅವರಿಗೋಸ್ಕರ ನಿಲ್ಲಬಲ್ಲಿರಾ ಎಂಬುದಾಗಿ. ಓಕೆ, ದೇವರು ನಿಮಗೋಸ್ಕರ ದೃಢವಾಗಿ ನಿಂತುಕೊಂಡಿದ್ದಾರೆ, ನೀವು ಕೂಡ ಅವರ ಜೊತೆ ನಿಲ್ಲಬಹುದಾ ಎಂಬುದಾಗಿ ಒಂದು ಪ್ರಶ್ನೆ, ರೈಟ್? ಇಟ್ ಇಸ್ ಕಾಲ್ಡ್ ಆಸ್ ಚಾಲೆಂಜಿಂಗ್ ದ ಪೀಪಲ್. ಅದೇ ಜನರಿಗೆ ಸವಾಲನ್ನು ಹಾಕುವಂತದ್ದಾಗಿದೆ. ಓಕೆ, ಯು ಹ್ಯಾವ್ ಟು ಚಾಲೆಂಜ್ ದ ಪೀಪಲ್ ಇನ್ ದಿಸ್ ಸ್ಟೆಪ್. ನೀವು ಜನರಿಗೆ ಈ ಒಂದು ಹಂತದಲ್ಲಿ ಸವಾಲುಗಳನ್ನ ಹಾಕಬೇಕಾಗಿದೆ. ಓಕೆ, ಇಫ್ ಯು ಡೂ ಸೋ, ನೀವು ಈ ರೀತಿಯಾಗಿ ಮಾಡಿದ್ರೆ ಇಟ್ ವಿಲ್ ಇನ್ಸ್ಪೈರ್ ದ ಪೀಪಲ್ ಟು ಟೇಕ್ ಸಮ್ ಆಕ್ಷನ್. ಜನರು ತಮ್ಮ ಜೀವಿತದಲ್ಲಿ ನಿಜವಾದ ಕಾರ್ಯಗಳನ್ನ ಸಾಧಿಸಬಹುದಾಗಿದೆ. In this also we can use some compelling stories or testimonies. ಈ ಒಂದು ಭಾಗದಲ್ಲಿ ಕೂಡ ನಾವು ಕೆಲವು ಸಾಕ್ಷಿ ಅಥವಾ ಮೋಟಿವೇಟ್ ಮಾಡುವಂತಹ ಒಂದು ಸನ್ನಿವೇಶಗಳನ್ನ ಯೂಸ್ ಮಾಡಬಹುದು. Okay, so we can use some stories that can reveal about the people who applied this in their life. ಇದನ್ನ ಅವರ ಜೀವಿತದಲ್ಲಿ ಅಳವಡಿಸಿ ಅವರ ಜೀವಿತದಲ್ಲಿ ಏನಾಯ್ತು ಎಂಬ ಒಂದು ಕಥೆಗಳನ್ನ ನಾವು ಜನರ ಮಧ್ಯದಲ್ಲಿ ಹಂಚಬಹುದಾಗಿದೆ. Praise the Lord. Praise the Lord. These are the 4 simple steps. ಇದು 4 ಸುಲಭವಾದಂತಹ ಹಂತಗಳಾಗಿದೆ to prepare a very beautiful sermon. ಒಂದು ಸುಂದರವಾದಂತಹ ಬೋಧನೆಯನ್ನ ಪ್ರಿಪೇರ್ ಮಾಡಲು. Okay, the first thing is to create interest in the mind of the person. ಮೊದಲನೆಯ ಹಂತ ಜನರ ಒಂದು ಹೃದಯದಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂತದ್ದು. Okay, in this what you are presenting the problem. ಇಲ್ಲಿ ನೀವು ಏನ್ ಮಾಡಬೇಕಾಗಿದೆ, ಸಮಸ್ಯೆಗಳನ್ನ ಬಯಲ್ಪಡಿಸಬೇಕಾಗಿದೆ, ತೋರಿಸಬೇಕಾಗಿದೆ. Okay, and you are explaining that there is a need for everyone. ಇಲ್ಲಿ ಎಲ್ಲರಿಗೆ ಈ ಒಂದು ಸಮಸ್ಯೆ ಇದೆ, ಇಲ್ಲಿ ಒಂದು ಸೊಲ್ಯೂಷನ್ ಬೇಕಾಗಿದೆ ಎಂಬುದಾಗಿ ನಾವು ಹೇಳಿಕೊಡುವಂತದ್ದು. Okay, you try to touch some needs of the people that are present over there. You know your congregation, the need that they have. Try to touch their needs. ಜನರಿಗೆ ಕೆಲವು ಬಯಕೆಗಳಿರುತ್ತದೆ, ಕೆಲವು ಅವಶ್ಯಕತೆಗಳಿರುತ್ತದೆ, ಆ ಅವಶ್ಯಗಳನ್ನು ಮುಟ್ಟುವಂತದ್ದಾಗಿದೆ. Okay, and then apply the problem to the people means you are using certain stories to explain them that there is a conflict in your life and there is God who can deliver you. ಮತ್ತು ಎರಡನೇ ಹಂತ ನೀವು ಹೇಳಬೇಕಾಗಿದೆ ಜನರಿಗೆ, ಒಂದು ಸಮಸ್ಯೆ ನಿಮ್ಮ ಜೀವಿತದಲ್ಲಿದೆ, ಗೊಂದಲಗಳಿದೆ, ಅದಕ್ಕೆ ಸೊಲ್ಯೂಷನ್ ದೇವರಾಗಿದ್ದಾರೆ ಎಂಬುದಾಗಿ. Okay, praise God.
and then you point to the scriptures. ಮೂರನೇದಾಗಿ ನೀವು ಸ್ಕ್ರಿಪ್ಚರ್ ಅಥವಾ ವಚನ ಭಾಗಕ್ಕೆ ಅವರ ಗಮನವನ್ನು ಹಾಸಬೇಕಾಗಿದೆ. Okay, and the last thing is to inspire for action. ನಾಲ್ಕನೇದಾಗಿ ಅವರನ್ನ ನೀವು ಕಾರ್ಯವನ್ನು ಸಾಧಿಸಲು ಪ್ರೇರೇಪಿಸಬೇಕಾಗಿದೆ. Okay, is this easy or difficult? ಇದು ಸುಲಭವಾ ಕಷ್ಟವಾ? ವೆರಿ ಈಸಿ ಅಲ್ಲ? Very easy. ಒಂದು ಸಣ್ಣ ಪ್ರಾಕ್ಟೀಸ್ ಮಾಡೋಣ. ಒಂದು ಚಿಕ್ಕ ಒಂದು ಪ್ರಾಕ್ಟೀಸ್ ಮಾಡುವ. ಎಲ್ಲರೂ ದಯವಿಟ್ಟು ಫೈಲಮೋನ್ 15 to 18 ಓದಿರಿ. ಎಲ್ಲರೂ ಫೈಲಮೋನ್ 15ರಿಂದ 18 ಓದಿರಿ. I request everybody to gather like four people together. 4 ಜನರ ಗುಂಪಾಗಿ ನೀವು ಸೇರ್ಪಡೆ ಆಗಿರಿ ಎಲ್ಲರೂ. Okay, please gather together four people. ಸ್ವಲ್ಪ ಬೇಗ 4 ಜನರು ಕುಳಿತುಕೊಳ್ಬಹುದು ಒಟ್ಟಿಗೆ. Okay, so 15 to 18 4 ವಚನಗಳಿದೆಯಲ್ಲ, 4 verses. 4 verses ನ ಎಲ್ಲರೂ ಓದಿರಿ. ಸ್ವಲ್ಪ ಸಮಯ ಈ ವರ್ಸಸ್ ನ ಓದಿ ಮತ್ತೆ ಈ 4 ಸ್ಟೆಪ್ಸ್ ನ ಬರೀಲಿಕ್ಕೆ ಪ್ರಯತ್ನ ಮಾಡಿ. Can anybody one or two persons can you come forward and share quickly? ಯಾರಾದ್ರೂ ಒಬ್ಬರು ಇಬ್ಬರು ಬಂದು ಹಂಚಬಹುದಾ? ಬನ್ನಿ. ಸಂಕ್ಷಿಪ್ತವಾಗಿ. ಅವನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿಸಲ್ಪಟ್ಟದ್ದು ನಿರಂತರವೂ ನಿನ್ನವನಾಗಬೇಕೆಂಬುದಕ್ಕೋಸ್ಕರವೋ ಏನು? ಇಲ್ಲಿ ಬರೆಯಲ್ಪಟ್ಟದ್ದು, ಅವನು ದಾಸನಾಗಿರುವಂಥ ಓನೆಸಿಮನು ಫಿಲೋಮನನ್ನು ಬಿಟ್ಟು ಅವನಿಗೆ ದ್ರೋಹ ಮಾಡಿ ಕಳ್ಳತನ ಮಾಡಿ ಓಡಿ ಹೋಗ್ತಾನೆ. ಆಗಿನ ದಾಸನಾಗಿರುವವನು ಫಿಲೋಮನನಿಗೆ ಹೇಗೆ ಪ್ರಿಯನಾಗಿರಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡುವಂಥದ್ದು. ಓನೆಸಿಮನು ಫಿಲೋಮೋನನಿಗೆ ತಪ್ಪು ಮಾಡಿದ್ದಾನೆ ಒಂದನೇದಾಗಿ, ಮತ್ತು ಫಿಲೋಮೋನನು ಓನೆಸಿಮನನ್ನು ಒಪ್ಪಿಕೊಳ್ಳುವುದಕ್ಕೆ ದಾಸನಾಗಿ ಕೂಡ ಅವನಿಗೆ ಒಪ್ಪಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ನಾವು ನೋಡುವಂಥದ್ದು ಸಹೋದರನಾಗಿ ಅವನು ಹೇಗೆ ಒಪ್ಪಿಕೊಳ್ಬೋದು ಎಂಬುದಾಗಿ. ಇಲ್ಲಿ ನಾವು ನೋಡುವಂಥದ್ದು ಏನು ಹೇಳಿದರೆ, ಕ್ರಿಸ್ತನು, ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಯಾವ ರೀತಿಯಾಗಿ ಸೇರಿಸಿಕೊಂಡದೆ, ನಮ್ಮ ಅಪರಾಧಗಳನ್ನು ನಮ್ಮ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನ ಲೆಕ್ಕಕ್ಕೆ ಹಾಕಿದ್ದಾನೆ. ಅದೇ ರೀತಿಯಾಗಿ ಪೌಲನು ಹೇಳ್ತಾನೆ, ಹಾಗಾದರೆ ನೀನು ನನ್ನನ್ನು ಜೊತೆಗಾರನೆಂದು ಎಣಿಸಿದರೆ ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ ಅವನನ್ನು ಸೇರಿಸಿಕೊ ಎಂಬುದಾಗಿ ಅಂತ ಹೇಳಿದರೆ, ಕ್ರಿಸ್ತನು ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಸೇರಿಸಿಕೊಂಡಿದ್ದಾನೆ. ಅದೇ ರೀತಿಯಾಗಿ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಿ, ಏನೇ ದ್ರೋಹಗಳನ್ನು ಮಾಡಿದ್ದರೂ ಕೂಡ ನಾವು ಕ್ಷಮಿಸಿ ಅವರನ್ನು ನಮ್ಮ ಸಹೋದರನೆಂಬುದಾಗಿ ನಾವು ಸೇರಿಸಿಕೊಳ್ಬೇಕು. ಅವರು ಸ್ಟಾರ್ಟ್ ಮಾಡಿದಂತಹ ಕ್ರಿಯೇಟಿಂಗ್ ಇಂಟ್ರೆಸ್ಟ್ ಪಾರ್ಟ್ ನೀವು ನೋಡಿದಾದ್ರೆ ಅವ್ರು ಹೇಳಿದ್ದು ದಾಸನು ಸಹೋದರನಾಗಬಹುದೇ ಎಂಬ ಒಂದು ಲೈನ್ ಇಂದ. Praise God. Shall we clap and appreciate him? Very nice. Beautiful. ಚಪ್ಪಾಳೆ ತಟ್ಟುತ್ತಾ ಅಭಿನಂದಿಸೋಣ. Okay, ಯಾರಾದ್ರೂ ಸಿಸ್ಟರ್ಸ್ ಯಾರಾದ್ರೂ ಒಬ್ಬರು ಹೇಳ್ಬೋದಾ? ಪ್ರಸಂಗ ಮಾಡುವ ಹಾಗೆ ಹೇಳ್ಬೇಕು. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳುವ. ಫಿಲೋಮನನ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ರಿಂದ. ಇಲ್ಲಿ ಸಬ್ ಪಾಯಿಂಟ್ ಹೇಳುತ್ತೆ, ಓಡಿ ಹೋದ ಒನೇಸಿನನೆಂಬ ದಾಸನನ್ನು ಸೇರಿಸಿಕೊಳ್ಳಬೇಕೆಂದು ವಿಜ್ಞಾಪನೆ. ಇಲ್ಲಿ ಒನೇಸಿನನು ಒಂದು ಯಾರಿಗೆ, ಫಿಲೋಮನನಿಗೆ ಇಲ್ಲಿ ಮೋಸ ಮಾಡಿ ಅಲ್ಲಿ ಏನು ಮಾಡಿದ, ಓಡಿ ಹೋಗುವಂಥ ಪ್ರಯತ್ನ ಓಡಿ ಹೋಗ್ತಾ ಇದ್ದ. ಆದರೆ ಫಿಲೋಮನನು ಒನೇಸಿನನನ್ನು ಯಾವ ರೀತಿ ತನ್ನ ಒಂದು ಸೇವಕನನ್ನು ಒಂದು ಸಹೋದರನನ್ನಾಗಿ ಕ್ಷಮಿಸಿ ಅಲ್ಲಿ ಕರೆದುಕೊಂಡು ಬರ್ತಾನೆ, ಸೇರಿಸಿಕೊಳ್ತಾನೆ ಅಂತ ನಾವಿಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಸಹ ನಮ್ಮಿಂದ ಏನಾದರೂ ನಮ್ಮವರು, ನಮಗೆ ಇಷ್ಟ ಇದ್ದವರು, ನಮ್ಮ ಜೊತೆಯಲ್ಲೇ ಇರುವವರು ನಮಗೇನಾದರೂ ಮೋಸ ಮಾಡಿದಾಗ, ನಮ್ಮನ್ನು ಬಿಟ್ಟು ಹೋದಾಗ, ಆಗ ನಾವು ಅವ್ರಿಗೆ ಏನು ಮಾಡ್ತೇವೆ, ಅಯ್ಯೋ ನಮಗೆ ಇವರು ಬಿಟ್ಟು ಹೋದ್ರಲ್ಲ ಅಂಥೇಳಿ ನಾವು ಬೇಸರ ಇರ್ತೇವೆ. ಆದರೆ ನಾವು ಕ್ಷಮಿಸುವವರು ನಾವಾಗಿರುವಾಗ, ದೇವರ ಕರುಣೆಯಲ್ಲಿ ನಾವಿರುವಾಗ, ಅವರನ್ನು ನಾವು ಕ್ಷಮಿಸಿ ನಾವು ಪ್ರೀತಿಸಿ ಅವರನ್ನು ನಾವು ಸೇರಿಸಿಕೊಳ್ಳುವಾಗ ದೇವರ ಆಶೀರ್ವಾದವನ್ನು ನಾವು ಹೊಂದುವವರಾಗಿರ್ತೇವೆ. ಮತ್ತು ಇಲ್ಲಿ ಒನೇಸಿನನು ಬಿಟ್ಟು ಹೋಗಿದ್ದ ನಾವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿ
ನಾವು ಪ್ರೀತಿಯಿಂದ ನಾವಿರುವಾಗ ದೇವರ ಒಂದು ಆಶೀರ್ವಾದವನ್ನು ನಾವು ಹೊಂದಿಕೊಳ್ತೇವೆ. ಅದೇ ರೀತಿಯಾಗಿ ಎಕ್ಸಾಂಪಲ್ ಆಗಿ ನಾವು ಯೋಸೇಫನನ್ನು ನಾವು ನೋಡ್ತೇವೆ. ಯೋಸೇಫನು ಯಾವ ರೀತಿ ತನ್ನ ಸ್ವಂತ ಅಣ್ಣ ತಮ್ಮಂದಿರೇ ಅವನನ್ನು ಏನು ಮಾಡ್ತಾ ಇದ್ರು, ತಿರಸ್ಕರಿಸಿದ್ರು, ಮೋಸ ಮಾಡಿದ್ರು, ಮಾರಿಬಿಟ್ರು. ಆದರೆ ಯೋಸೇಫನು ಮಾತ್ರ ಎಂದಿಗೂ ಅವರನ್ನು ಅಯ್ಯೋ ನನಗೆ ಹೀಗೆ ಮಾಡಿದ್ರಲ್ಲ ನನ್ನ ಅಣ್ಣಂದಿರು ಅಂತ ಅವನು ಸಹ ತಿರಸ್ಕಾರ ಮಾಡಲಿಲ್ಲ. ಬದಲಾಗಿ ಅವನು ಪ್ರೀತಿಸಿದ. ಅದಕ್ಕಾಗಿ ಅಲ್ಲಿ ದೇವರ ಆಶೀರ್ವಾದವನ್ನು ಯೋಸೇಫನು ಹೊಂದಿಕೊಂಡನು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಮಗೆ ಮೋಸ ಮಾಡಿರ್ಬೋದು, ನಮಗೆ ಅನ್ಯಾಯ ಮಾಡಿರ್ಬೋದು. ಅಯ್ಯೋ ಯಾಕೆ ನಮ್ಮ ಜೀವಿತದಲ್ಲಿ ನಮ್ಮವರು ಆದಂಥ ನಮ್ಮವರೇ ನಮ್ಮ ಪಕ್ಕದಲ್ಲೇ ಇದ್ದುಕೊಂಡು ನಮಗೆ ಬೆನ್ನಲ್ಲಿ ಚೂರಿ ಹಾಕಿದರು ಅಂತ ನಾವು ಕೆಲವೊಮ್ಮೆ ನೆನೆಸ್ತೇವೆ. ಆದರೆ ಅದು ನೆನೆಸದೆ ದೇವರಲ್ಲಿ ನಾವು ಪ್ರಾರ್ಥಿಸುವಾಗ, ದೇವರೇ ನನ್ನ ಪಕ್ಕದಲ್ಲಿರುವಂಥ ನನ್ನೊಟ್ಟಿಗೆ ಇದ್ದು ನನಗೆ ಮೋಸ ಮಾಡಿರುವಂಥ ನನ್ನ ಸಹೋದರನನ್ನು ಸಹೋದರಿಯನ್ನು ನೀನು ಕ್ಷಮಿಸು, ಆ ಕ್ಷಮಿಸುವ ಮನೋಭಾವನೆ ನನಗೂ ಸಹ ಕೊಡು ಎಂಬುದಾಗಿ ನಾವು ಕೇಳುವಾಗ, ನಾವು ಸಹ ಕ್ಷಮಿಸುವಾಗ ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಎಫೆಸ್ಯ 5:1 ಸಹ ನಾವು ನೋಡ್ತೇವೆ. ಅಲ್ಲಿ ಎಫೆಸ್ಯ 4:32 ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಎಂಬುದಾಗಿ. ಮತ್ತು ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ ಎಂಬುದಾಗಿ. ಅದಕ್ಕೆ ನಾವು ಸಹ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ ಕರುಣೆ ಉಳ್ಳವರಾಗಿ ಕ್ಷಮಿಸುವವರಾಗಿ ಪ್ರೀತಿಸುವವರಾಗಿ ನಾವು ಇರಬೇಕೆಂಬುದಾಗಿ ನಾವು ಹೇಳ್ತೇವೆ. ಅದಕ್ಕಾಗಿ ನಾವು ನಮ್ಮ ಜೀವಿತದಲ್ಲಿ ಏನೇ ಬರಲಿ, ಯಾರೇ ಇರಲಿ, ಯಾರೇ ಹೋಗಲಿ, ಅವರು ನಮಗೆ ಏನೇ ಮಾಡಿರ್ಬೋದು, ನಾವು ಕ್ಷಮಿಸುವವರಾಗಿ ಕರುಣಿಸುವವರಾಗಿ ಪ್ರೀತಿಸುವವರಾಗಿ ನಾವಿರುವಾಗ ದೇವರ ಆಶೀರ್ವಾದವನ್ನು ನಾವು ಹೊಂದುವವರಾಗಿದ್ದೇವೆ. ಆಮೆನ್. Praise the Lord. That was very beautiful. ತುಂಬಾ ಸುಂದರವಾಗಿತ್ತು. Praise God. ನಮ್ಮ ಜೂನಿಯರ್ ಪಾಸ್ಟರ್ ಅಮ್ಮ ಸುಪ್ರೀತಾ ಅವರು ತುಂಬಾ ಚೆನ್ನಾಗಿ ಬೋಧನೆ ಮಾಡಿದ್ದಾರೆ. Praise the Lord. Shall we clap and appreciate her? Praise God. ನಾವು ಅವರಿಗೆ ವಂದಿಸೋಣ. Okay, ದೇವರು ನಮಗೆ ಸ್ತೋತ್ರವಾಗಲಿ. No need to worry about the steps. ಈ ಒಂದು ಹಂತಗಳ ಕುರಿತಾಗಿ ನೀವು ಹೆಚ್ಚು ಆಲೋಚನೆ ಮಾಡಬೇಡ್ರಿ. Okay, in the next class also we'll discuss some more in detail. ಇನ್ನೂ ಹೆಚ್ಚಾಗಿ ಆಳವಾಗಿ ನಾವು ಬರುವ ಕ್ಲಾಸಲ್ಲಿ ಸಹ ಇದನ್ನು ಡಿಸ್ಕಸ್ ಮಾಡ್ತೇವೆ. One small assignment for you. ಒಂದು ಚಿಕ್ಕ ಒಂದು ಅಸೈನ್ಮೆಂಟ್ ನಿಮ್ಮೆಲ್ಲರಿಗೋಸ್ಕರ. Already all of you read Philemon, right? So many times. ಪುಸ್ತಕ ನೀವು ಆಗ್ಲೇ 3 ಸತಿ ಓದಿದ್ದಾರೆ. 3 ಸತಿಗಿಂತ ಹೆಚ್ಚು ಓದಿದ್ದೀರಾ. 2 ಸತಿ ಅಧ್ಯಯನ ಮಾಡಿದ್ದಾರೆ. ಮತ್ತೆ ಈ ಇಂಟರ್ಪ್ರಿಟೇಷನ್ ಅಬ್ಸರ್ವೇಷನ್ ಎಲ್ಲ ಮಾಡಿದ್ದಾರೆ. ಮತ್ತೆ ನಾನು ಕೂಡ ಒಂದ್ಸತಿ ಸಮ್ಮರಿ ಕೊಟ್ಟಿದ್ದೇನೆ. ಯು ನೋ ದ ಫುಲ್ ಸ್ಟೋರಿ, ರೈಟ್? ಆ ಫೈಲಮೋನ್ ಪುಸ್ತಕದ ಇಡೀ ಕಥೆ ಗೊತ್ತು. ಸೊ ಫೈಲಮೋನ್ ನಿಂದ ನೀವು ಎಲ್ಲರೂ ಕೂಡ ಈ 4 ಹಂತಗಳನ್ನು ಉಪಯೋಗಿಸಿ ಒಂದು ಒಳ್ಳೆಯ ಸರ್ಮನ್ ಪ್ರಿಪೇರ್ ಮಾಡಿ. ಓಕೆ, ವೆರಿ ನೈಸ್, ಚಂದದಾದಂಥ ಒಂದು ಚಿಕ್ಕ ಸಂದೇಶ ಓಕೆ ಪ್ರಿಪೇರ್ ಮಾಡಿ ಇದೆಲ್ಲವೂ ನಾವು ಡಿಸ್ಕಸ್ ಮಾಡುವ. ಎಲ್ಲರೂ ಕೂಡ 5 ಮಿನಿಟ್ಸ್ 10 ಮಿನಿಟ್ಸ್ ನಿಮ್ಮ ಸರ್ಮನ್ನ ಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ಆ ದಿವಸ ನಾನು ಇನ್ನೂ ಹೆಚ್ಚಾಗಿ ಇನ್ನೂ ಕ್ಲಿಯರ್ ಆಗಿ ಏನೇನು ಮಾಡಬೇಕೆಂಬುದಾಗಿ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಅಂಡ್ ಲಾಸ್ಟ್ ಒನ್ ಕ್ವಶನ್ ಫಾರ್ ಯು. ನಿಮಗೆ ಎಲ್ಲರಿಗೂ ಒಂದು ಪ್ರಶ್ನೆ. ವೈ ಡೋಂಟ್ ಯು ಟರ್ನ್ ಟು ನೇಬರ್ ಅಂಡ್ ಆಸ್ಕ್ ದೆಮ್ ಹೂ ಇಸ್ ಒನೇಸಿಮಸ್ ಇನ್ ಯುವರ್ ಲೈಫ್? ನಿಮ್ಮ ಜೀವಿತದಲ್ಲಿ ಒನೇಸಿಮಸ್ ಅನ್ನು ಯಾರು ಎಂಬುದಾಗಿ ನಿಮ್ಮ ಪಕ್ಕದವರ ಹತ್ರ ಕೇಳಿರಿ. ನಿಮ್ಮ ಜೀವಿತದಲ್ಲಿರುವ ಒನೇಸಿಮಸ್ ಅನ್ನು ಯಾರು? ಅವರ ಕಣ್ಣಲ್ಲಿ ನೋಡಿ ಅವರ ಹತ್ರ ಒಂದು ಪ್ರಶ್ನೆ ಕೇಳ್ತೀರಾ, ನಿಮ್ಮ ಜೀವನದಲ್ಲಿ ಇರುವ ಒನೇಸಿಮಸ್ನ ಇವತ್ತು ಕ್ಷಮಿಸಿರಿ. ಅವರ ಕಣ್ಣಲ್ಲಿ ನೋಡಿ ಹೇಳ್ಬೇಕು ಎಂಬುದಾಗಿ ಕೇಳಿ. ನಿಮ್ಮ ಪಕ್ಕದವರ ಕಣ್ಣಲ್ಲಿ ನೋಡಿ ಹೇಳಿ, ನಿಮ್ಮ ಜೀವನದಲ್ಲಿ ಇರುವಂತ ಒನೇಸಿಮಸ್ನ ಇವತ್ತು ಕ್ಷಮಿಸಿರಿ. ನಿಮ್ಮ ಜೀವಿತದಲ್ಲಿರುವ ಒನೇಸಿಮಸ್ ಅನ್ನು ಇವತ್ತು ಕ್ಷಮಿಸಿರಿ ಎಂಬುದಾಗಿ ಅವರ ಕಣ್ಣನ್ನ ನೋಡಿ ಹೇಳಿರಿ. Praise the Lord. Glory to Jesus. Thank you for your time. ನಿಮ್ಮ ಸಮಯಕ್ಕಾಗಿ ಧನ್ಯವಾದ. Over to you, Pastor. Hallelujah. Hallelujah ಹೇಳಬೇಕು. Hallelujah. Praise the Lord. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ನಾನು ನನ್ನ ಸಭೆಯವರೆಲ್ಲರೂ ಕರ್ತನೆ ಈ ಲೋಕಕ್ಕೆ ಜನರಿಗೆ ಆಶೀರ್ವಾದಕರವಾಗಿರುವಂತೆ ಸಹಾಯ ಮಾಡು. ಈ ವಿಧವಾಗಿ ದೇವರ ವಾಕ್ಯವನ್ನು ನಾವು ಕಲಿಸ್ತಾ ಸ್ವಾಮಿ ಪ್ರತಿಯೊಬ್ಬರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿನ್ನ ಮುಂದೆ ನಿಲ್ಲಿಸುವಂತೆ ಸಹಾಯ ಮಾಡು. ಈ ದಿನ ನಮಗೆ ನಿನ್ನ ದಾಸನ ಮೂಲಕ ಕಲಿಸಿಕೊಟ್ಟಿರುವಂಥ ಶ್ರೇಷ್ಠವಾದ ಮಾತುಗಳಿಗಾಗಿ ಸ್ತೋತ್ರ ಮಾಡ್ತಾ ಘನಮಾನ ಮಹಿಮೆಗಳಿಗೆ ಸಮರ್ಪಿಸ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್.